ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವರು ಒಬ್ಬ ಜನಪ್ರತಿನಿಧಿ ಆಗಿರೋದ್ರಿಂದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇವ್ರನ್ನ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಬಟ್ ಸಂಡೇ ಆದ ಕಾರಣ ಅಂಡ್ ಇವ್ರನ್ನ ಈ ರೀತಿಯಾಗಿ ರೈಡ್ ಮಾಡಿ ಕಸ್ಟಡಿಗೆ ತಗೊಂಡಂತಹ 24 ಗಂಟೆಯಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲೇಬೇಕಾಗಿರುವ ರೂಲ್ಸ್ ಇರೋದ್ರಿಂದ ಜಡ್ಜ್ ನಿವಾಸದ ಮುಂದಕ್ಕೆ ಕರ್ಕೊಂಡು ಬಂದಿದ್ದಾರೆ. ಸೊ ಎಷ್ಟೊತ್ತಿಗೆ ಏನೇನು ಪ್ರಕ್ರಿಯೆಗಳ ಆರಂಭ ಆಗುತ್ತೆ ಇದ್ರ ಬಗ್ಗೆ ಅಪ್ಡೇಟ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಂಡು ವಾಪಸ್ ಬೇಗ ಬರ್ತೀನಿ, ಕಾಯ್ತಾ ಇರಿ. ಓಕೆ, ಅದಕ್ಕಿಂತ ಬ್ರೇಕ್ ತಗೊಳ್ಳೋಣ. ಅದಕ್ಕಿಂತ ಮುಂಚೆ ಮತ್ತೊಂದು, ರಾಜ್ಯ ಕಾಂಗ್ರೆಸ್ ಪವರ್ ಶೇರಿಂಗ್ ಗೊಂದಲಕ್ಕೆ ತೆರೆ ಎಳೆಯಲು ಹೈಕಮಾಂಡ್ ಸಿದ್ಧತೆ ನಡೆಸಿದೆಯಾ ಅನ್ನುವ ಪ್ರಶ್ನೆ. ಹಂತದಲ್ಲಿ ಈಗ 3 ಹಂತದಲ್ಲಿ ರಾಜ್ಯ ನಾಯಕರನ್ನ ಕರೆಸಿ ಮಾತುಕತೆ ನಡೆಸೋಕೆ ತೀರ್ಮಾನ ಮಾಡಿದಾರಂತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಗೊಂದಲಕ್ಕೆ ತೆರೆ ಎಳೆಯಲು ಹೈಕಮಾಂಡ್ ಸಿದ್ಧತೆಯನ್ನ ಮಾಡ್ತಾ ಇದೆಯಾ ಅನ್ನುವ ಪ್ರಶ್ನೆ ಇದೆ. 3 ಹಂತದಲ್ಲಿ ರಾಜ್ಯ ನಾಯಕರುಗಳನ್ನ ಕರೆಸಿ ಮಾತುಕತೆ ನಡೆಸೋಕೆ ತೀರ್ಮಾನ ಮಾಡಿದಾರಂತೆ. ಈ ತಿಂಗಳ ಕೊನೆಯಲ್ಲಿ ಸಿಎಂ ಮತ್ತು ಡಿಸಿಎಂಗೆ ಬುಲಾವ್ ಕೊಡುವ ಸಾಧ್ಯತೆ, ಅಂದ್ರೆ ಕರೆಯುವ ಸಾಧ್ಯತೆ ಇದೆ ಅಂತ ಇದ್ದಾರೆ. ಫೆಬ್ರವರಿ 28ರೊಳಗೆ ಸಿಎಂ ಡಿಸಿಎಂ ಇಬ್ಬರನ್ನೂ ಕೂಡ ಡೆಲ್ಲಿ ಕರೆಸಿ ಮಾತನಾಡುವ ಸಾಧ್ಯತೆ ಇದೆ. ಮೊದಲ ಹಂತದಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೆ ಮಾತ್ರ ಡೆಲ್ಲಿಗೆ ಕರೀತಾರೆ. ಫೆಬ್ರವರಿ 25ರಿಂದ 28ರ ನಡುವೆ ಇಬ್ಬರನ್ನೂ ಕೂಡ ಡೆಲ್ಲಿಗೆ ಕರೆಸಿ ಮಾತನಾಡುವ ಸಾಧ್ಯತೆ ಇದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಲ್ಲಿಗೆ ನೋಡಿ, ಇಲ್ಲಿ ತನಕ ಮೂಲಗಳ ಮಾಹಿತಿ ಪ್ರಕಾರ ಹೈಕಮಾಂಡ್ ಕಿವಿಯಲ್ಲಿ ಅಥವಾ ತಲೆಯಲ್ಲಿ ಈ ರೀತಿಯ ಕಚ್ಚಾಟ, ಕಿತ್ತಾಟ, ಮಾತಿಗೆ ಮಾತು ಇವೆಲ್ಲವೂ ನಡೀತಾ ಇರೋದು ಗೊತ್ತಿದೆ. ಆದ್ರೂ ಕೂಡ ಅವ್ರು ಇದ್ರ ಬಗ್ಗೆ ಇನ್ನು ಚರ್ಚೆಯೇ ಮಾತಾಡಿಲ್ಲ, ಚರ್ಚೆ ಬಗ್ಗೆ ಆರಂಭನೆ ಮಾಡಿಲ್ಲ, ಅನ್ನುವ ಅಕ್ಷರವನ್ನು ಮಾತನಾಡಿಲ್ಲ ಅನ್ನುವಂತಹ ಮಾಹಿತಿ. ಬಟ್ ಈಗ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಅಥವಾ ಸಿದ್ದರಾಮಯ್ಯ ಬಣದವ್ರು ಹೋಗ್ತಾರೆ ಅಂದ ತಕ್ಷಣ ಏನೋ ಮೇಜರ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗ್ಬಿಡುತ್ತೆ ಅಂತ ಊಹೆ ಮಾಡ್ಕೊಳ್ಳೋದು ತಪ್ಪು. ಯಾವಾಗ ಇಬ್ಬರನ್ನೂ ಕರೆಸ್ತಾರಲ್ಲ ಅಲ್ಲಿ ಏನೋ ಒಂದು ನಿರ್ಧಾರ ಮಾಡ್ತಾರೆ ಅಂತ ಅಂದ್ಕೋಬಹುದು ನಾವು. ನೋಡಿ, 2ನೇ ಹಂತದಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರ ಜೊತೆ ಮಾತುಕತೆ ಅಂತೆ. ಸಿಎಂ ಡಿಸಿಎಂ ಜೊತೆ ಚರ್ಚೆ ಬಳಿಕ CWC ಸಭೆ ಮಾಡೋಕೆ ಹೈಕಮಾಂಡ್ ತೀರ್ಮಾನ ಮಾಡಿದ್ದು. ಈಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹಾಗೂ ಈ CWC ಸಭೆ ಬಳಿಕ ಪ್ರಮುಖ ನಾಯಕರಿಗೆ ಮತ್ತೊಂದ್ಸಲ ಕರೀತಾರಂತೆ. ಯಾರು ಪ್ರಮುಖ ನಾಯಕರುಗಳು? ಸಚಿವರುಗಳು ಮತ್ತು ಸೀನಿಯರ್ ಲೀಡರ್ಸ್ಗಳು, ಇವರನ್ನು ಕರೆಸಿ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಸೊ 3 ಹಂತದಲ್ಲಿ ನಾಯಕರ ಜೊತೆಗೆ ಮಾತುಕತೆಗೆ ಹೈಕಮಾಂಡ್ ನಿರ್ಧಾರ ತಗೊಂಡಿದೆ. 3 ಹಂತದ ಮಾತುಕತೆ ಬಳಿಕ ನಿರ್ಧಾರ ಅಂತಿಮವಾಗಿ ಪ್ರಕಟ ಮಾಡುತ್ತೆ ಅಂತ ಇದ್ದಾರೆ. ಅಂದ್ರೆ ಅಲ್ಲಿಗೆ ಅರ್ಥ, ಒಂದು, ಇವರಿಬ್ಬರನ್ನ ಕರೆದು ಒಪಿನಿಯನ್ ಏನ್ ಮಾತು ಕೊಟ್ಟಿದ್ರಿ, ಏನ್ ನಾವು ನಿರ್ಧಾರ ತಗೋಬೇಕು ಅಂತ ಅನ್ಕೊಂಡಿದ್ವಿ, ಆ ಟೈಮ್ ಬಂದಿದೆ ಅಂಡ್ ಇವಾಗ ತೆಗೆದುಕೊಳ್ಳುವ ಸಾಧ್ಯತೆ ಬಗ್ಗೆ ಒಂದು. 2ನೇದು, ಶಾಸಕರುಗಳು ಯಾರ್ಯಾರು ಪರವಾಗಿದ್ದಾರೆ, ಮಿನಿಸ್ಟರ್ಗಳು ಏನಂತಾರೆ, ಸೀನಿಯರ್ಸ್ಗಳು ಏನಂತಾರೆ, ಡಿ ಕೆ ಶಿವಕುಮಾರ್ಗೆ ಕೊಡೋಕೆ ಒಪ್ಗೆನಾ, ಡಿ ಕೆ ಶಿವಕುಮಾರ್ ಇವರೆಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಆಗಿದಾರಾ ಅಥವಾ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಯಲಿ ಅಂತಾರ, ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ಈ ತಿಂಗಳ ಕೊನೆಯಲ್ಲಿ ಇದಕ್ಕೇನೋ ಇತಿಶ್ರೀ ಆಡ್ತಾರಂತೆ. ನವೆಂಬರ್ನಲ್ಲಿ ಆರಂಭ ಆಗಿದ್ದ ಗಲಾಟೆ ಇದು. ನವೆಂಬರ್ ಆಯ್ತು, ಡಿಸೆಂಬರ್ ಆಯ್ತು, ಜನವರಿ ಆಯ್ತು, ಫೆಬ್ರವರಿ ಆಯ್ತು, 4 ತಿಂಗಳು ಕಳೆದೇ ಹೋಯ್ತು, ವರ್ಷದ ಕಾಲಭಾಗ. ಓಕೆ, ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಅವರ ಮಾತನ್ನು ಕೇಳಿಸ್ಕೊಂಡು ಬಗೆಹರಿಸುವಂತಹ ಒಂದು ಪ್ರಾಮಿಸಿಂಗ್ ಮಾತುಗಳನ್ನು ಆಡಿದ್ರಂತೆ ಖರ್ಗೆ ಅವರು. ಈ ಹಿನ್ನೆಲೆ ಬಜೆಟ್ಗೂ ಮೊದಲು ಡೆಲ್ಲಿಯಲ್ಲಿ ಸಿಎಂ ಮತ್ತು ಡಿಸಿಎಂ ಮೀಟಿಂಗ್ ನಡೆಯುತ್ತೆ ಅನ್ನೆಲ್ಲ ಆಗ್ತಾ ಇದೆ. ಖರ್ಗೆ ಮತ್ತು ವೇಣುಗೋಪಾಲ್ ಜೊತೆ ಸಿಎಂ ಮತ್ತು ಡಿಸಿಎಂ ಮೊದಲ ಮೀಟಿಂಗ್. ರಾಜ್ಯ ಬಜೆಟ್ ಬಳಿಕ ರಾಹುಲ್ ಅಂಡ್ ಸೋನಿಯಾ ಗಾಂಧಿ ಜೊತೆಗೂ ಕೂಡ ಮೀಟಿಂಗ್ ಆಗುತ್ತೆ. ಇವ್ರು ಕುತ್ಕೋಬೇಕು, ಅಲ್ಲಿಗೇನೋ ಒಂದು ಇತ್ಯರ್ಥ ಆಗುತ್ತೆ. ಉಳಿದಂತೆ ಸುರ್ಜೇವಾಲಾ, ವೇಣುಗೋಪಾಲ್ ಅವರು, ಖರ್ಗೆ ಅವರು, ಹೌದು ಹೈಕಮಾಂಡ್ ಅಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದಾರೆ, ಆದ್ರೆ ಡಿಸಿಷನ್ ತಗೊಳ್ಳುವ ಸ್ಥಾನದಲ್ಲಂತೂ ಇಲ್ಲ, ಅದು ಗೊತ್ತಾಗಿದೆ. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲೀಗ ವೀರೇಶ್ ನೀಡ್ತಾರೆ. ವೀರೇಶ್, ನವೆಂಬರ್ನಲ್ಲಿ ಆರಂಭ ಆಗಿರುವ ಚರ್ಚೆ ರಾಜ್ಯದಲ್ಲಿ ಮಾತ್ರ. ಹೈಕಮಾಂಡ್ ಇದ್ರ ಬಗ್ಗೆ ಇನ್ನು ತುಟಿಕ್ ಪಿಟಿಕ್ ಅಂತಲೂ ಅಂದಿಲ್ಲ, ಇದ್ರ ಬಗ್ಗೆ ಚರ್ಚೆಯೇ ಆರಂಭ ಮಾಡಿಲ್ಲ ಅನ್ನುವಂಥದ್ದು ಮೂಲಗಳ ಮಾಹಿತಿ ಪ್ರಕಾರ ನಮಗ್ ಸಿಕ್ಕಿದ್ದು ಮಾಹಿತಿ. ಬಟ್ ಈಗೇನೋ ಈ ಮಂತ್ ಎಂಡ್ ಅಲ್ಲಿ ಎಲ್ಲವೂ ಸಾರ್ಟ್ ಔಟ್ ಮಾಡ್ತಾರೆ ಅಂತ ಇದ್ದಾರೆ. ಸಾಧ್ಯತೆಗಳು ಎಷ್ಟಿದೆ ಇದ್ರ ಬಗ್ಗೆ?
ರಾಜ್ಯ ಕಾಂಗ್ರೆಸ್ ನಲ್ಲಿ ಎದ್ದಿರ್ತಕ್ಕಂಥ ಗೊಂದಲಗಳಾಗಿರ್ಬೋದು, ಬಿಕ್ಕಟ್ಟಾಗಿರ್ಬೋದು ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರ ಬಡ ಬಡಿದಾಟ ಇದೆಲ್ಲಕ್ಕೂ ಸಹ ಇದೀಗ ಒಂದು ಅಂತಿಮವಾದಂತ ಇತ್ಯರ್ಥವನ್ನ ಹಾಡ್ಲಿಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ಮುಂದಾಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಡಿ ಕೆ ಶಿವಕುಮಾರ್ ಅವರು ಕಳೆದ 1 ವರ್ಷದ ಹಿಂದೆನೆ ನಾವು ಅಧಿಕಾರ ಹಂಚಿಕೆ ಒಪ್ಪಂದದ ಮೇಲಿದ್ವಿ ಅನ್ನೋ ಒಂದು ಮಾತನ್ನ ಯಾವತ್ತು ಹೇಳಿದ್ರು. ಅಂದಿನಿಂದಲೇ ಸಹ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡ್ತಾನೆ ಇರುವಂತದ್ದು. ಆದ್ರೆ ಇತ್ತೀಚೆಗಷ್ಟೇ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಮತ್ತು ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಿ ಕೊಟ್ಟ ಮಾತಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಸುದೀರ್ಘವಾದಂತ ಚರ್ಚೆಯನ್ನ ಮಾಡಿದ್ರು. ಇದೀಗ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ಇದೇ ತಿಂಗಳ ಅಂತ್ಯದ ಒಳಗಡೆ ಅಂದ್ರೆ ಮಾರ್ಚ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕಿಂತ ಮುಂಚಿತವಾಗಿನೇ ಈ ಇಬ್ಬರು ನಾಯಕರುಗಳನ್ನ ಕರೆದು ಮೊದಲ ಹಂತದಲ್ಲಿ ಚರ್ಚೆಯನ್ನ ಮಾಡ್ಲಿಕ್ಕೆ ಎಲ್ಲ ರೀತಿಯಾದಂತ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಇದಾದ ಬಳಿಕ CWC ಕಮಿಟಿ ಅಂದ್ರೆ ಕಾಂಗ್ರೆಸ್ ವರ್ಕಿಂಗ್ ಸಮಿತಿ ಇರ್ತಕ್ಕಂಥ ಬದಲಾವಣೆ ನಿರ್ಧಾರಕ್ಕೆ ಸಂಬಂಧಿಸಿದಂತೆ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಅದಾದ ಬಳಿಕ ರಾಜ್ಯದಲ್ಲಿ ಇರ್ತಕ್ಕಂಥ ಹಿರಿಯ ಸಚಿವರುಗಳು ಮತ್ತು ಶಾಸಕರುಗಳನ್ನ ಕರೆದು ರಾಜ್ಯ ನಾಯಕತ್ವವನ್ನು ಯಾವ ರೀತಿಯಾಗಿ ಬದಲಾವಣೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ 3 ಹಂತದ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ ವೀರೇಶ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.